ಸ್ನೇಹಿತರೆ, ಒಂದು ದೊಡ್ಡ ಸುದ್ದಿ ಹೊರಬಂದಿದೆ. ಇರಾನ್ ಇಸ್ರೇಲ್ ಯುದ್ಧದ ನಡುವೆ ದುಬೈನಲ್ಲಿ ಚಿನ್ನದ ಬೆಲೆ ಕಡಿಮೆಯಾಗುತ್ತಿದೆ. ಹಾಗಾದರೆ ಭಾರತದಲ್ಲೂ ಕೂಡ ಚಿನ್ನದ ಬೆಲೆ ಇಳಿಯುತ್ತಾ? ಇಂದು ಚಿನ್ನ ಖರೀದಿಸಲು ಸರಿಯಾದ ಸಮಯ ಅಥವಾ ಇನ್ನೂ ಕಾಯಬೇಕಾ? ಇಂದಿನ ವಿಡಿಯೋದಲ್ಲಿ ತುಂಬಾನೇ ಮುಖ್ಯವಾದ ಮಾಹಿತಿಗಳು ನಿಮಗೆ ಸ್ಪಷ್ಟವಾಗಿ ಸಿಗಲಿವೆ. ವಿಡಿಯೋನ ಕೊನೆ ತನಕ ನೋಡಿ. ಕರ್ನಾಟಕದ ನಂಬರ್ 1 ಚಾನೆಲ್ಗೆ ಸ್ವಾಗತ. ಇಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರವನ್ನ ಪ್ರತಿದಿನ ನಿಮಗೆ ತಿಳಿಸಲಾಗುತ್ತಿದೆ. ಹೌದು ಸ್ನೇಹಿತರೆ, ಇತ್ತೀಚೆಗೆ ಮಧ್ಯ ಪ್ರಾಂತದಲ್ಲಿ ನಡೆಯುತ್ತಿರುವ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದಲ್ಲಿ ಪರಿಣಾಮವಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಸಾಕಷ್ಟು ಅಸ್ಥಿರತೆಯನ್ನ ಕಾಣಿಸುತ್ತಿದೆ. ಇದರಿಂದಾಗಿ ದುಬೈ ಸೇರಿದಂತೆ ಹಲವಾರು ಮಧ್ಯ ಪ್ರಾಚ್ಯ ದೇಶಗಳಲ್ಲಿ ಚಿನ್ನದ ಬೆಲೆ ಸ್ವಲ್ಪ ಮಟ್ಟಿಗೆ ಇಳಿಕೆ ಕಂಡು ಬಂದಿತು. ಮಾರ್ಚ್ ತಿಂಗಳಿನಲ್ಲಿ ಕೆಲವು ದೇಶಗಳಲ್ಲಿ ಚಿನ್ನದ ಬೆಲೆ ಸುಮಾರು 3-4% ನಷ್ಟು ಕಡಿಮೆಯಾಗಿದೆ ಎಂದು ವರದಿಗಳು ಕೂಡ ಹೇಳುತ್ತಿವೆ. ಹೌದು, ಇತ್ತೀಚಿನ ಲೆಕ್ಕಾಚಾರದ ಪ್ರಕಾರ ಭಾರತದಲ್ಲಿ 24 ಕ್ಯಾರೆಟ್ ಚಿನ್ನಕ್ಕೆ ಬರೋಬ್ಬರಿ 1,60,000 1,63,000 10 ಗ್ರಾಂಗೆ ಬೆಲೆ ನಡೆಯುತ್ತಿದೆ. ಆದರೆ ದುಬೈನಲ್ಲಿ 24 ಕ್ಯಾರೆಟ್ ಚಿನ್ನಕ್ಕೆ ಕೇವಲ 1,50,000 ರೂಪಾಯಿ. ಹೌದು, ಭಾರತಕ್ಕೆ ಮತ್ತು ದುಬೈಗೆ ಕಂಪೇರ್ ಮಾಡಿದಲ್ಲಿ 5,000-10,000 ರೂಪಾಯಿನಷ್ಟು ವ್ಯತ್ಯಾಸ ಕಂಡು ಬರುತ್ತದೆ. ಭಾರತದಲ್ಲಿ ಚಿನ್ನದ ಬೆಲೆ ಹೆಚ್ಚಾಗಲು ಕಾರಣವೇನು? ಇದಕ್ಕೆ ಇಂಪೋರ್ಟ್ ಡ್ಯೂಟಿ, ಜಿಎಸ್ಟಿ ಚಾರ್ಜಸ್, ಮೇಕಿಂಗ್ ಚಾರ್ಜಸ್, ಕರೆನ್ಸಿ ಚಾರ್ಜಸ್ ನಿಂದ ಭಾರತದಲ್ಲಿ ಸ್ವಲ್ಪ ಬೆಲೆ ಹೆಚ್ಚಾಗುತ್ತದೆ, ದುಬೈನಲ್ಲಿ ಕಡಿಮೆಯಾಗುತ್ತದೆ. ಹಾಗಾದರೆ ಹೆಚ್ಚಿನ ಜನರಿಗೆ ಒಂದು ಪ್ರಶ್ನೆ ಬಂದಿದೆ. ಯುದ್ಧ ನಡೆಯುತ್ತಿದ್ದರೂ ಕೂಡ ಚಿನ್ನದ ಬೆಲೆ ಹೆಚ್ಚಾಗುತ್ತಿಲ್ಲ, ಇದರ ಬದಲಾಗಿ ಕಡಿಮೆಯಾಗುತ್ತಿದೆ. ಆದರೆ ಈ ಬಾರಿ ಸ್ವಲ್ಪ ವಿಭಿನ್ನವೇ ಆಗಿದೆ. ಕೆಲ ಪ್ರಮುಖ ಕಾರಣಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಲಿದ್ದೇವೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಗಳು ವೈರಲ್ ಆಗುತ್ತಿವೆ. ಹೌದು, ಒಂದು ಕಡೆ ಭಾರತದಲ್ಲಿ LPG ಗ್ಯಾಸ್ ಸಿಲಿಂಡರ್ ಸುದ್ದಿ ಒಂದು ಕಡೆ ಇದ್ದಲ್ಲಿ, ಇನ್ನೊಂದು ಕಡೆ ದುಬೈನಲ್ಲಿ ಚಿನ್ನ ಅತಿ ಕಡಿಮೆ ಬೆಲೆಗೆ ಮಾರಾಟವಾಗುತ್ತಿದೆ. ದುಬೈನ ಎಲ್ಲಾ ಬಂಗಾರದ ಅಂಗಡಿಗಳು ಫುಲ್ ರಶ್ ಆಗಿವೆ ಎಂಬ ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿವೆ. ಹೌದು, ದುಬೈನಲ್ಲಿ ಚಿನ್ನ ಕಡಿಮೆಗೆ ಸಿಗುತ್ತಿದೆ. ಯುದ್ಧದ ವಾತಾವರಣದಿಂದ ಚಿನ್ನವನ್ನ ಖರೀದಿ ಮಾಡಲು ಯಾರು ಕೂಡ ಹೋಗುತ್ತಿಲ್ಲ. ಹೌದು, ಯಾರು ಕೂಡ ಬೇಡಿಕೆ ಇಲ್ಲದೆ ಇರುವ ಕಾರಣದಿಂದ ಅಂಗಡಿದಾರರೇ ಅಲ್ಲಿ 10-20% ನಷ್ಟು ಚಿನ್ನದ ಬೆಲೆಯಲ್ಲಿ ಕಡಿಮೆಯನ್ನ ಮಾಡಿ ಸೇಲ್ ಅನ್ನ ಮಾಡುತ್ತಿದ್ದಾರೆ ಎಂಬ ಹೊಸ ವಿಡಿಯೋ ಈಗ ಬಂದಿದೆ. ಹೌದು ಸ್ನೇಹಿತರೆ, ದುಬೈನಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನ ಆಫರ್ ಪ್ರೈಸ್ ನಲ್ಲಿ ಮಾರಾಟವನ್ನ ಮಾಡಲು ಪ್ರಾರಂಭವನ್ನ ಮಾಡಿದ್ದಾರೆ. ಹೀಗಾಗಿ ದುಬೈನಲ್ಲಿ ಎಲ್ಲರೂ ಕೂಡ ಚಿನ್ನವನ್ನ ಖರೀದಿಯನ್ನ ಮಾಡಲು ಮುಗಿಬಿದ್ದಿದ್ದಾರೆ ಎಂದು ಕೂಡ ಹೇಳಬಹುದಾಗಿದೆ. ಯುದ್ಧದ ಕಾರಣದಿಂದಾಗಿ ಚಿನ್ನವನ್ನ ಮಾರಾಟವನ್ನ ಮಾಡಲಾಗುತ್ತಿದೆ ಕಡಿಮೆ ಬೆಲೆಯಲ್ಲಿ. ಹಾಗಾದರೆ ಭಾರತದಲ್ಲೂ ಕೂಡ ಚಿನ್ನದ ಬೆಲೆ ಕಡಿಮೆಯಾಗುತ್ತದೆಯಾ ಎಂಬ ಮಾಹಿತಿಯನ್ನ ನಿಮಗೆ ನೀಡಲಿದ್ದೇವೆ. ವಿಡಿಯೋನ ಕೊನೆ ತನಕ ನೋಡಿ. ಹೌದು, ಮಾರ್ಚ್ 11 ಮಾರ್ಚ್ 12ರಂದು ಚಿನ್ನದ ಬೆಲೆ ಇಳಿಕೆ ಆಗಿತ್ತು. 500 ರೂಪಾಯಿಯಿಂದ 1,000 ರೂಪಾಯಿ ಇಳಿಕೆ ಕಂಡು ಬಂದಿತ್ತು. ಇವತ್ತು ಮಾರ್ಚ್ 13, ಇವತ್ತು ಕೂಡ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಂಡು ಬಂದಿದೆ. ಇದು ಭಾರತೀಯರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು. ಯುದ್ಧದ ವಾತಾವರಣದಲ್ಲಿ ಆರ್ಥಿಕ ತಜ್ಞರು ಚಿನ್ನದ ಬೆಲೆ ಹೆಚ್ಚಾಗುತ್ತದೆ ಎಂದು ಈ ಹೇಳಿಕೆಯನ್ನ ನೀಡಿದರು. ಆದ್ರೆ ಇಲ್ಲಿ ಆಗಿದ್ದು ಉಲ್ಟಾ, ಚಿನ್ನದ ಬೆಲೆ ಕಡಿಮೆಯಾಗುತ್ತಿದೆ ಪ್ರತಿದಿನ. ಹಾಗಾದ್ರೆ ಮತ್ತೆ ಮುಂಬರುವ ದಿನದಲ್ಲಿ ಕಡಿಮೆಯಾಗುತ್ತಾ ಅಥವಾ ಹೇಗೆ ಇರಲಿದೆ ಎಂಬುದನ್ನ ಕೂಡ ತಿಳಿಸಲಿದ್ದೇವೆ. ಬನ್ನಿ ಹಾಗಾದ್ರೆ ಇವತ್ತಿನ ಚಿನ್ನದ ಬೆಲೆ ಭಾರತದಲ್ಲಿ ಎಷ್ಟು ಇದೆ ಎಂಬುದನ್ನ ನಿಮಗೆ ತಿಳಿಸಲಿದ್ದೇವೆ. ಸ್ಕ್ರೀನ್ ಮೇಲೂ ಕೂಡ ನೀವು ನೋಡಬಹುದಾಗಿದೆ ಇವತ್ತಿನ ಚಿನ್ನದ ಬೆಲೆ. 1 ಗ್ರಾಂಗೆ 24 ಪ್ಯೂರ್ ಕ್ಯಾರೆಟ್ ಚಿನ್ನಕ್ಕೆ 16,124 ರೂಪಾಯಿ. ನಿನ್ನೆಗೆ ಕಂಪೇರ್ ಮಾಡಿದಲ್ಲಿ 100 ರೂಪಾಯಿನಷ್ಟು ಇಳಿಕೆಯಾಗಿದೆ. ಹಾಗೆ 8 ಗ್ರಾಂಗೆ 1,28,992 ರೂಪಾಯಿ ಇದೆ. ನಿನ್ನೆಗೆ ಕಂಪೇರ್ ಮಾಡಿದಲ್ಲಿ 784 ರೂಪಾಯಿ ಇಳಿಕೆ ಆಗಿದೆ. ಹಾಗೆ 10 ಗ್ರಾಂ 24 ಕ್ಯಾರೆಟ್ ಚಿನ್ನವನ್ನ ನೀವು ಖರೀದಿ ಮಾಡಲು ಹೋದಲ್ಲಿ 1,61,240 ರೂಪಾಯಿ ಇದೆ. ಹೌದು, ಇಲ್ಲೂ ಕೂಡ 980ರಷ್ಟು ಅಂದ್ರೆ 1,000ರಷ್ಟು ಇಳಿಕೆಯಾಗಿದೆ. ನೀವು ಮಾರ್ಚ್ ಮೊದಲನೇ ಸ್ಟಾರ್ಟಿಂಗ್ ಪ್ರೈಸ್ ನೋಡಿದಲ್ಲಿ 63ರಿಂದ 64ಕ್ಕೆ ನಿಯರ್ ಆಗಿತ್ತು. ಆದ್ರೆ ಈಗ ಮಾರ್ಚ್ 14ನೇ ತಾರೀಕಿನಿಂದ ಮಾರ್ಚ್ 13ರ ತಾರೀಕಿನ ತನಕ ನೀವು ನೋಡಬಹುದಾಗಿದೆ ಚಿನ್ನದ ಬೆಲೆಯಲ್ಲಿ ಸುಮಾರು 2,500 ರೂಪಾಯಿನಷ್ಟು ಇಳಿಕೆಯಾಗಿದೆ ಎಂದು ಕೂಡ ಹೇಳಬಹುದಾಗಿದೆ. ಹಾಗಾದರೆ ಮುಂಬರುವ
ಮುಂಬರುವ ದಿನದಲ್ಲಿ ಚಿನ್ನದ ಬೆಲೆ ಇಳಿಕೆ ಆಗಲಿದೆಯಾ? ತಜ್ಞರು ಏನು ಹೇಳುತ್ತಾರೆ ಎಂಬುದನ್ನ ನೋಡೋಣ ಬನ್ನಿ. ಯುದ್ಧ ಹೀಗೆ ಮುಂದುವರೆದಲ್ಲಿ ಚಿನ್ನದ ಬೆಲೆ ಸಾಕಷ್ಟು ಏರಿಕೆ ಆಗಬಹುದು. ಯುದ್ಧ ಮತ್ತು ಶಾಂತಿಕತೆಗೆ ಮುಂದಾದಲ್ಲಿ ಯುದ್ಧದಿಂದ ಚಿನ್ನದ ಮೇಲೆ ಪರಿಣಾಮ ಬೀಳುತ್ತದೆ ಎಂದು ಕೂಡ ಹೇಳಿದ್ದಾರೆ. ಶಾಂತಿಕತೆಗೆ ಮುಂದಾಗಿದ್ದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಸ್ಥಿರವಾಗೇ ಇರಲಿದೆ ಎಂದು ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಇದರ ಜೊತೆಗೆ ಬನ್ನಿ, 22 ಕ್ಯಾರೆಟ್ ಹಾಗೂ 18 ಕ್ಯಾರೆಟ್ ಆಭರಣವನ್ನ ಮಾಡಿಸಿಕೊಳ್ಳುವವರು ಆಭರಣದ ಒಂದು ಬೆಲೆಯನ್ನ ಕೂಡ ತಿಳಿಯುವುದು ತುಂಬಾನೇ ಮುಖ್ಯವಾಗಿರುತ್ತದೆ. ಅದರ ಒಂದು ಬೆಲೆಯನ್ನ ಕೂಡ ನೋಡೋಣ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಚಿನ್ನ ಮತ್ತು ಬೆಳ್ಳಿಯ ಬಗ್ಗೆ ಎಲ್ಲ ರೀತಿ ಮಾಹಿತಿಯನ್ನ ನಿಮಗೆ ಮೊದಲು ನಾವು ನೀಡುತ್ತೇವೆ. ಹಾಗಾದ್ರೆ ಬನ್ನಿ, 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಎಂಬುದನ್ನ ನೋಡೋಣ. 1 ಗ್ರಾಮ್ಗೆ 14,780 ರೂಪಾಯಿ ಇದೆ. 8 ಗ್ರಾಮ್ಗೆ 1,18,240 ರೂಪಾಯಿ ಇದೆ. 10 ಗ್ರಾಮ್ಗೆ 1,47,800 ರೂಪಾಯಿ ಇದೆ. ಇಲ್ಲೂ ಕೂಡ ಕಂಪೇರ್ ಮಾಡಿದಲ್ಲಿ 900 ರೂಪಾಯಿನಷ್ಟು ಇಳಿಕೆ ಆಗಿದೆ. ಹೌದು, ನಿನ್ನೆ ಮೊನ್ನೆ ಚಿನ್ನದ ಒಂದು ಬೆಲೆಯಲ್ಲಿ 500 ರೂಪಾಯಿನಿಂದ 1000 ರೂಪಾಯಿನಷ್ಟು ಇಳಿಕೆ ಆಗುತ್ತಿದೆ ಎಂದು ಕೂಡ ಹೇಳಬಹುದಾಗಿದೆ. ಇದರ ಮೇಲೆ ನೀವು ಮೇಕಿಂಗ್ ಚಾರ್ಜಸ್ ಪ್ಲಸ್ GST ಅನ್ನ ಕೂಡ ಆಡ್ ಮಾಡಬೇಕಾಗುತ್ತದೆ. 22 ಕ್ಯಾರೆಟ್ ಚಿನ್ನದ ಒಂದು ಬೆಲೆಯಲ್ಲೂ ಕೂಡ ಇಳಿಕೆಯಾಗಿದೆ. ಹಾಗಾದ್ರೆ ಬನ್ನಿ, 18 ಕ್ಯಾರೆಟ್ ಚಿನ್ನದ ಒಂದು ಬೆಲೆಯನ್ನ ನೋಡೋಣ. ಅದಕ್ಕೂ ಮುಂಚೆ ಚಿನ್ನದ ಬೆಲೆಯಲ್ಲಿ ಮತ್ತಷ್ಟು ಇಳಿಕೆ ಆಗಲಿದೆಯಾ? ದುಬೈನಲ್ಲಿ ಏನು ನಡೆದಿದೆ ಎಂಬುದನ್ನ ಈಗಾಗಲೇ ನಿಮಗೆ ತಿಳಿಸಿದ್ದೇನೆ. ಚಿನ್ನದ ಬೆಲೆಯಲ್ಲಿ ಕಡಿಮೆಯಾಗಿದೆ. ಡಿಸ್ಕೌಂಟ್ ನಲ್ಲಿ ಮಾಲೀಕರು ಮಾರಾಟವನ್ನ ಮಾಡುತ್ತಿದ್ದಾರೆ ಎಂದು ಹೇಳಿದ್ದೇನೆ. ಭಾರತದಲ್ಲೂ ಕೂಡ ಏನಾಗಲಿದೆ ಎಂಬುದನ್ನ ನಿಮ್ಮ ಅನಿಸಿಕೆಯನ್ನ ಕೂಡ ನಮಗೆ ಕಾಮೆಂಟ್ ನ ಮುಖಾಂತರ ನೀವು ತಿಳಿಸಬಹುದಾಗಿದೆ. ಇದರ ಜೊತೆಗೆ ಇವತ್ತಿನ 18 ಕ್ಯಾರೆಟ್ ಚಿನ್ನದ ಒಂದು ಬೆಲೆಯನ್ನ ನೋಡುವುದಾದರೆ 18 ಕ್ಯಾರೆಟ್ಗೆ 1 ಗ್ರಾಮ್ಗೆ 12,093 ರೂಪಾಯಿ ಇದೆ. 8 ಗ್ರಾಮ್ಗೆ 96,744 ರೂಪಾಯಿ ಇದೆ. 10 ಗ್ರಾಮ್ಗೆ 1,20,930 ರೂಪಾಯಿ ಇದೆ. ಇಲ್ಲೂ ಕೂಡ 500 ರಿಂದ 700 ರೂಪಾಯಿನಷ್ಟು ಇಳಿಕೆಯಾಗಿದೆ ಎಂದು ಕೂಡ ಹೇಳಬಹುದಾಗಿದೆ. ಇತ್ತೀಚಿನ 3-4 ದಿನದಲ್ಲಿ ಚಿನ್ನದ ಬೆಲೆ ಪ್ರತಿ ದಿನವೂ ಕೂಡ ಕಡಿಮೆಯಾಗುತ್ತಿದೆ. ಹಾಗಾದರೆ ಬೆಳ್ಳಿಯಲ್ಲಿ ಏನಾಗಿದೆ ಎಂಬುದನ್ನ ಕೂಡ ನಿಮಗೆ ತಿಳಿಸಲಿದ್ದೇವೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಬೆಳ್ಳಿಯ ಒಂದು ಬೆಲೆಯನ್ನ ಕೂಡ ಸ್ಕ್ರೀನ್ ಮೇಲೆ ನೋಡಬಹುದಾಗಿದೆ. 279 ಇದೆ. 8 ಗ್ರಾಮ್ಗೆ 2,239 ಇದೆ. 10 ಗ್ರಾಮ್ಗೆ 2,799 ರೂಪಾಯಿ ಇದೆ. ನಿನ್ನೆ ಒಂದು ಬೆಲೆಗೆ ಕಂಪೇರ್ ಮಾಡಿದಲ್ಲಿ ಇಲ್ಲಿ 100 ರೂಪಾಯಿನಷ್ಟು ಇಳಿಕೆ ಆಗಿದೆ ಎಂದು ಕೂಡ ಹೇಳಬಹುದಾಗಿದೆ. 1 ಕೆಜಿ ಬೆಳ್ಳಿಗೆ ಇವತ್ತಿನ ಒಂದು ಬೆಲೆಯನ್ನ ನೋಡಿದಲ್ಲಿ 2,79,900 ರೂಪಾಯಿ ಆಗಿದೆ. 2,90,000 ತನಕ ಇತ್ತು. 2,80,000 ತನಕ ಈಗ ಬಂದು ನಿಂತಿದೆ ಬೆಳ್ಳಿಯ ಒಂದು ಬೆಲೆ. ಈ ರೀತಿ ಬೆಳ್ಳಿಯ ಒಂದು ಬೆಲೆಯನ್ನ ಕೂಡ ನಿಮಗೆ ಹೇಳಿದ್ದೇವೆ. ಮುಂಬರುವ ಒಂದು ವಾರದಲ್ಲಿ ಮತ್ತಷ್ಟು ಕಡಿಮೆಯಾಗುವ ಸಾಧ್ಯತೆ ಇದೆ ಎಂದು ಕೂಡ ಹೇಳಲಾಗುತ್ತಿದೆ. ಹೌದು, ದುಬೈನ ಒಂದು ಪರಿಸ್ಥಿತಿ ನೋಡಿದಲ್ಲಿ ಈಗ ಅಲ್ಲಿ ಯಾರು ಕೂಡ ಖರೀದಿ ಮಾಡುವವರು ಇಲ್ಲ. ಮಾರ್ಕೆಟ್ ಫುಲ್ ತಂಡ ಹೊಡೆದಿದೆ. ಹೀಗಾಗಿ ಅವರು ಡಿಸ್ಕೌಂಟ್ ನಲ್ಲಿ ಮಾರಾಟವನ್ನ ಮಾಡುತ್ತಿದ್ದಾರೆ ಎಂಬ ಸುದ್ದಿ ತಿಳಿದು ಬಂದಿದೆ. ಇದು ಎಷ್ಟು ನಿಜವಿದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಹೌದು ಸ್ನೇಹಿತರೆ, ಭಾರತದಲ್ಲೂ ಕೂಡ ಮುಂಬರುವ ದಿನದಲ್ಲಿ ಏನಾಗಲಿದೆ ಎಂದು ಕೂಡ ತಜ್ಞರು ಹೇಳಿದ್ದಾರೆ. ಯುದ್ಧ ಮುಂದುವರೆದಲ್ಲಿ ಚಿನ್ನದ ಮತ್ತು ಬೆಳ್ಳಿಯ ಒಂದು ರೇಟ್ ಗಗನಕ್ಕೆ ಏರಲಿದೆ ಎಂದು ಹೇಳಿದ್ದಾರೆ. ಕಡಿಮೆಯಾದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಒಂದು ದರ ಸ್ಥಿರವಾಗಿ ಇರಲಿದೆ ಎಂದು ಕೂಡ ಹೇಳಿಕೆಯನ್ನ ನೀಡಿದ್ದು, ಇದೇ ರೀತಿ ಹಾಗೆ ಎಲ್ಲರೂ ಕೂಡ ತುರ್ತು ಅಗತ್ಯಗಳನ್ನ ಖರೀದಿಸಲು ಸ್ವಲ್ಪವಾಗಿಯೇ ಖರೀದಿಸಿದ್ದಾರೆ. ಇದರ ಜೊತೆಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ದಿನವೂ ಕೂಡ ಏರುಪೇರು ಆಗುತ್ತಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಎಷ್ಟು ಮಟ್ಟಿಗೆ ಹೂಡಿಕೆ ಆಗುತ್ತಿದೆ, ಹಾಗೆ ಎಷ್ಟರ ಮಟ್ಟಿಗೆ ಗ್ರಾಹಕರು ಚಿನ್ನವನ್ನ ಖರೀದಿಯನ್ನ ಮಾಡುತ್ತಿದ್ದಾರೆ, ಯಾರ್ಯಾರು ಇನ್ವೆಸ್ಟ್ಮೆಂಟ್ ಫಿಸಿಕಲ್ ರೂಪದಲ್ಲಿ ದಿನವೂ ಕೂಡ ಟ್ರೇಡಿಂಗ್ ಮಾರ್ಕೆಟ್ ನಲ್ಲಿ ಮಾಡುತ್ತಾರೆ, ಅವರು ಮಾರ್ನಿಂಗ್ ಹೂಡಿಕೆಯನ್ನ ಮಾಡಿರುತ್ತಾರೆ. ಸಂಜೆ ರೇಟ್ ಬೀಳುವ ತನಕ ಆ ಚಿನ್ನದ ಮೇಲಿನ ಒಂದು ಹಣವನ್ನ ಹೂಡಿಕೆಯನ್ನ ತೆಗೆದುಕೊಳ್ಳುತ್ತಾರೆ. ಹೀಗಾಗಿ ಚಿನ್ನದ ಮೇಲಿನ ಬೆಲೆ ಕಡಿಮೆಯಾಗುತ್ತಿದೆ. ಎಲ್ಲ ಹೂಡಿಕೆದಾರರು ಪ್ರಾಫಿಟ್ ಅತ್ತ ಮುಖ ಮಾಡುತ್ತಿದ್ದಾರೆ. ಕಡಿಮೆ ಬೆಲೆಗೆ ಖರೀದಿ ಮಾಡಿ ಇಳಿಯುತ್ತಿದ್ದಾಗ ಅದನ್ನ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಕೂಡ ಹೇಳಬಹುದಾಗಿದೆ. ಚಿನ್ನದ ಒಂದು ಬೆಲೆ ಟ್ರೇಡಿಂಗ್ ಮಾರ್ಕೆಟ್ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಮೇಲೂ ಕೂಡ ತುಂಬಾನೇ ನಿರ್ಬಂಧವಾಗಿದೆ, ಅಂದರೆ ಬೆಂಬಲವಾಗಿದೆ ಎಂದು ಕೂಡ ಹೇಳಬಹುದಾಗಿದೆ. ಸ್ನೇಹಿತರೆ, ಇದೇ ರೀತಿ ನಿಮಗೆ
ಪ್ರತಿದಿನವೂ ಕೂಡ ಚಿನ್ನ ಮತ್ತು ಬೆಳ್ಳಿಯ ಅಪ್ಡೇಟ್ ಅನ್ನ ಬೇಕಿದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ಎಲ್ಲಾ ಮಾಹಿತಿಯನ್ನ ಸಂಗ್ರಹಿಸಿ ಮೊದಲು ನಿಮಗೆ ನಾವು ಕೊಡುತ್ತೇವೆ. ಹೌದು ಸ್ನೇಹಿತರೆ, ಪ್ರತಿದಿನವೂ ಕೂಡ ಮಾರ್ಕೆಟ್ ನಲ್ಲಿ ಏನಾಗುತ್ತಿದೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಹಾಗೆ ವಿವಿಧ ದೇಶದಲ್ಲಿ ಏನಾಗುತ್ತಿದೆ ಎಂಬುದನ್ನ ಎಲ್ಲವನ್ನ ಕೂಡ ಗಮನದಲ್ಲಿ ಇಟ್ಟುಕೊಂಡು ನಿಮಗೆ ನಾವು ತಿಳಿಸಲಿದ್ದೇವೆ. ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ.